ಸಾರಿ ಹೊಡೆದಿರೋದು ಬೇರೆ ಅದರಿಂದಲೇ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ನಮ್ಗೆ ಗೊತ್ತಿಲ್ಲ. 1 ವರ್ಷದಿಂದ 3ನೇ ಸಾರಿ ಹೊಡೆದಿರೋದು. ಯಾಕೆ ಕ್ರಮ ತಗೊಂಡಿಲ್ಲ ನೀವು? ಅಲ್ಲಲ್ಲ, ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಹಾಕ್ರಿ ಬಾಕ್ಲು, ಇಲ್ಲ SP ತಗೊಂಡ್ ಬಂದು ಕೂರ್ಸ್ರಿ. ಇಲ್ಲಿ SP ಕುಂತ್ಕೊಂಡ್ಲಿ. ಪ್ರತಿಯೊಂದಕ್ಕೂ ನಾವು SP ಫೋನ್ ಮಾಡ್ಬೇಕಾ? IG ಅವ್ರಿಗೆ ಫೋನ್ ಮಾಡ್ಬೇಕಾ? ಮಗುಗೆ ಅನ್ಯಾಯ ಆಗಿದೆ, ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ. ನಿಮ್ಗೆ ಕರುಣೆ ಇಲ್ವಾ? ಸ್ವಲ್ಪನೂ ದಯ ಇಲ್ವಾ ನಿಮ್ಗೆ? ಪ್ರತಿಯೊಂದಕ್ಕೂ SP ಫೋನ್ ಮಾಡ್ಬೇಕು, SP ನಿಮ್ಗೆ ಫೋನ್ ಮಾಡ್ಬೇಕಾ? IG ಅವ್ರಿಗೆ ಫೋನ್ ಮಾಡ್ಬೇಕಾ? ಕನಿಷ್ಠ ಅವ್ರು IG ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್, ಇವಾಗ ಆಗ್ಲೇಬೇಕು FIR ಅಂತ ಹೇಳ್ತಾರೆ. ನಿಮ್ಗೇನಾಗಿದೆ ರೋಗ? ಸರ್ ನಮ್ಗೆ ಸಂಜೆ ಮಾತಾಡಿದೀವಿ ಸರ್. ಅಲ್ಲ ಮಾಡೋದಲ್ಲ ರೀ, ಮಾಡೋದಲ್ಲ. ಇಲ್ಲಿ ನಟರಾಜ್ ಅವರೇ ಬನ್ನಿ ಸರ್. ನಾನು ಸಂಜೆ ನಾನೇನ್ ಹೇಳಿದ್ದೀನಿ, ಅಲ್ಲಲ್ಲ, ನೀವು ಮಗುಗೆ ನೀವು ಟ್ರೀಟ್ಮೆಂಟ್ ಕೊಡ್ಸಿದ್ದೀರಾ, ನೀವು ಐ ಹಾಸ್ಪಿಟಲ್ ಕಳ್ಸಿದ್ದೀರಾ. ನೀವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಿಮಗ್ ಧನ್ಯವಾದಗಳು ನಾನು ಹೇಳಿದ್ದೀನಿ, ಫೋನಲ್ಲೂ ಹೇಳಿದ್ದೀನಿ. ಮತ್ ನೀವು FIR ಮಾಡೋದಕ್ಕೇನೋ, ನೀವು FIR ಮಾಡೋದಕ್ಕೇನೋ? ಅಲ್ಲ ನಾನು ಒಳಗ್ ಬರೋದಿಲ್ಲ, ಬರೋದಿಲ್ಲ. ನಿಮ್ಗೆ ಕನಿಷ್ಠ ನಿಮ್ಗೆ ಈ ತಾಲೂಕಲ್ಲಿ ನೀವೇನ್ ಹಾಳು ಮಾಡಬೇಕು ಅಂತ ಬಂದಿದ್ದೀರಾ? DYSP ಅವರು ನೀವು ಮೂವರು ಸೇರಿ ಈ ತಾಲೂಕಲ್ಲಿ ಬಡಬಗ್ರನ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು. ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ, ಯಾರು ಕಣ್ಣು ಹೋದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ವಾ? ಏನ್ ಅನ್ಕೊಂಡಿದ್ದೀರಾ ನೀವು? ನಿಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಿಮ್ಮ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ರೆ ಇಮಿಡಿಯೇಟ್ FIR ಆಗ್ಬೇಕು ಅಂತ. ನಿಮ್ಗೇನಾಗಿದೆ ರೋಗ? FIR ಆಗೋದಕ್ಕೆ ನೀವು DYSP ಅವರು ನೀವು ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ. ಅಂದ್ರೆ ನಿಮ್ಮ ಕುರ್ಚಿ ಗಟ್ಟಿಗೋಸ್ಕರ, ನಿಮ್ ಕುರ್ಚಿ ಗಟ್ಟಿ ಆಗ್ಬೇಕು ಅಂತ ನೀವು FIR ಹಾಕೋದಿಲ್ವಾ? ನಾಳೆ ಅಲ್ಲವೇ ಈಗ ಈ DYSP ಬಗ್ಗೆ ಅವ್ರಿಗೆಲ್ಲ ಈಗ ಮೊನ್ನೆ ದಲಿತರು ಒಂದು ಸ್ಟ್ಯಾಚ್ಯೂ ವಿಚಾರದಲ್ಲಿ ಪಾದಯಾತ್ರೆಯನ್ನು ತಡೀತೀರ ನೀವು. ಯಾಕೆ ಏನಾಗಿತ್ತು ನಿಮ್ಗೆ? ಏನಾಗಿತ್ತು? ಗುಂಟೂರು ಗಡ್ಡ ವಿಚಾರದಲ್ಲಿ 4-8 ಸ್ಟಿಚಿಂಗ್ ಆಗಿದೆ. ನೀವು FIR ಹಾಕ್ಲಿಲ್ಲ. SP ಅವ್ರಿಗೆ ಹೇಳಿದ್ಮೇಲೆ ನೀವು FIR ಹಾಕ್ತೀರಾ? SP ಅವ್ರಿಗೆ ಹೇಳಿದ ಮೇಲೆ ಕೂಡ ನೀವು 12 ಗಂಟೆ ಆದ್ಮೇಲೆ FIR ಹಾಕಿರೋದು. ಏನ್ ಅನ್ಕೊಂಡಿದ್ದೀರಾ ನೀವು? ಬೆಳಿಗ್ಗೆ ನಮ್ ಸರ್ಕಲ್ ಸಾಹೇಬ್ರೆ ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ಗಳನ್ನ ಕೂರಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕುಂತಿದ್ದೀರಾ ನೀವು? ಸರ್ ಮಗು ವಿಚಾರವಾಗಿ ಸರ್ ನಮ್ ಸರ್ಕಲ್ ಸಾಹೇಬ್ರನ್ನು ಮಾತಾಡಿ. ಯಾವ ಮಗು ರೀ? ಮಗು ಅಂತ ನೀವು ಕರುಣೆ ಇಲ್ಲ, ದಯ ಇಲ್ಲ ನಿಮ್ಗೆ. ಮಗು ಅಂತ ಹೇಳ್ತೀರಾ ತಿರ್ಗಾ ನಿಮ್ ಬಾಯಿಂದ. ನಾವು ನಿಂತಿದೀವಿ ಸರ್, ನಾವು ಮಾತಾಡಿದೀವಿ ಸರ್. ಬೆಳಿಗ್ಗೆ ನಮ್ ಸಾಹೇಬ್ರು 3-4 ಸಲ ಓಡಾಡಿದ್ದಾರೆ ಸರ್. ಇದೊಂದೇ ವಿಚಾರಕ್ಕೆ ಸರ್ ಇಲ್ಲಿಂದ ನೋಡಪ್ಪ, ನಾನು ಹೇಳಿದ್ದೀನಿ, ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರೆ ನಿಮ್ಗೆ ಧನ್ಯವಾದಗಳು. ಕಳಿಸಿದ್ವಿ ಅಷ್ಟೇ, ಆಗಿಲ್ಲ. ಆಯ್ತು, ನೀವು ಕಳಿಸಿದ್ರು ಕೂಡ ನಿಮ್ಗೆ ಧನ್ಯವಾದಗಳು. ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ಆದ್ರೆ ಇದ್ಯಾಕ್ ಮಾಡಿಲ್ಲ? ಸರ್ ನಮ್ ಸರ್ಕಲ್ ಸಾಹೇಬ್ರು ನಮ್ಗೆ ಡೈರೆಕ್ಟ್ ಆಗಿ ನಾವು ಏನಾದ್ರು ಮಾಡಿ. ಕಾಂಗ್ರೆಸ್ ಏಜೆಂಟ್ಗಳು, ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಕುಂತ್ಕೊಂಡು ಚೇರ್ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಇಲ್ಲಿ ವ್ಯಾಪಾರಗಳು ಮಾಡ್ಕೊಂಡು 50-50 ಡಕಾಯಿತಿ ಮಾಡಿದ್ರು 50-50, ಕಳ್ತನ ಆದ್ರೂ 50-50, ರೌಡಿಸಮ್ ಮಾಡಿದ್ರು 50-50. ಮಾಡ್ತಾ ಇಲ್ವಾ ಸರ್? ಏನಾದ್ ಗೊತ್ತು ರೇ, ಏನೇನಾಗ್ತಾ ಇದೆ ಅಂತ ಗೊತ್ತಿದೆ. ಏನೇನಾಗ್ತಾ ಇದೆ ಅಂತ ಗೊತ್ತಿದೆ. ಸಾಹೇಬ್ರು ಓಡಾಡಿದ್ರೆ ಸರ್ ಮಗುಗೂ IG ಅವ್ರು ಹೇಳಿದ್ರು ನಿಮ್ಗೆ ಬರೀ ನೀವು SP ನ IG ಸಿಕ್ಕು ಕುಂಚ್ಕೊಂಡು ಹೋಗ್ತೀರಾ ನೀವು? ಹಾಗಾದ್ರೆ ಹೇಳ್ಬಾರ್ದು. ನೀವು ಮಾಡ್ತಾ ಇರೋದು ಅದು. ನೀವು ಎಷ್ಟು ಕೇಸ್ಗಳಲ್ಲಿ ನೋಡ್ರಿ, ಎಷ್ಟು ಕೇಸ್ಗಳಲ್ಲಿ ನಾನು ಫೋನ್ ಮಾಡಿ SP ಅವರು IG ಅವ್ರು ಫೋನ್ ಮಾಡ್ತಾರೆ FIR ಮಾಡಿರೋದು. ಹೋಗಿ ಕಾಕಿ ಬಟ್ಟೆಗೆ ಗೌರವ ಇದೆ. ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ. ಗೌರವ ಇದೆ. ಯಾಕೆ ಹಾಳು ಮಾಡ್ತೀರಾ ನೀವು? ಸರ್ ಕೇಳಿ ಸರ್, ದಯವಿಟ್ಟು ಇವತ್ತು ಬೆಳಿಗ್ಗೆ ಬಂದಿದ್ದಾರೆ ಸರ್. ಏನ್ ಬೆಳಗ್ಗೆ ಬಂದಿರೋದು? ಎಷ್ಟು ಕೇಸ್ಗಳಲ್ಲಿ ನಾನು ನಿಮ್ಗೆ ಫೋನ್ ಮಾಡಿದ್ದೀನಿ. SP ಅವರು ಹೇಳೋವರೆಗೂ ನೀವು ಮಾಡಿಲ್ಲ. ನೀವು SP ಅಂದ್ರೆ ನಿಮ್ಗೇನ್ ಲೆಕ್ಕನೇ ಇಲ್ಲ. ನೀವು SP ಅಂದ್ರೆ ನಿಮ್ಗೇನ್ ಗೌರವನೇ ಇಲ್ಲ. ವಿಚಾರದಲ್ಲಿ ರಾಜಿ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ನಿಮ್ಗೆ ತೊಂದರೆ ಆಗ್ತದೆ ಅಂತ ನೀವು ಸಬ್ ಇನ್ಸ್ಪೆಕ್ಟರ್ ಹೇಳದೇನ್ರಿ? ಅನ್ಯಾಯ ಆದಾಗ, ನಮಗೆ ನೋವಾದಾಗ ಧ್ವನಿ ಎತ್ತಿ ಅವ್ರ ಶಕ್ತಿಯನ್ನ ತುಂಬಬೇಕು. ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು, ನೀವು ಅಲ್ಲಿ ಪಾದಯಾತ್ರೆ ತಡೀತೀರಾ, ಬಂಧಿಸ್ತೀರಾ? ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ ಕೆಲಸ ನೀವು ಒಳ್ಳೆ ಕೆಲಸ ಮಾಡಿದಾಗ ನಾವು ಅಪ್ರಿಶಿಯೇಟ್ ಮಾಡ್ಬೇಕು.
ಧರ್ಮ ಅದು. ಸರ್ ಮಾಡ್ತಾರೆ ಇನ್ನೊಂದು ಆಯ್ತಲ್ಲ ಒಂದು ಸರ್ಕಲ್ ಸಾಹೇಬ್ರು ಇದೇ ಮಾತಾಡೋದು ನಾವು ಅನ್ಯಾಯ ಮಾಡ್ಬೇಡ್ರಿ, ಅನ್ಯಾಯ ಮಾಡ್ಬೇಡ್ರಿ, ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ. ನೀವು ಕುರ್ಚಿ ಗಟ್ಟಿಗೋಸ್ಕರ ಅನ್ಯಾಯ ಮಾಡಕ್ ಹೋಗ್ತೀರೇನ್ರಿ? ಥು, ನಾಚಿಕೆ ಆಗ್ತದೆ ನಮ್ಗೆ. ಮಗು ವಿಚಾರದಲ್ಲಿ ಕರ್ನಾಟಕ ಪೊಲೀಸ್ ಅಂದ್ರೆ ನನಗೆ ಬಹಳಷ್ಟು ಅಧಿಕಾರಿಗಳು ಪರಿಚಯ ಇದ್ದಾರೆ, ಕ್ಲೋಸ್ ಇದ್ದಾರೆ. ಆದ್ರೆ ಇಂಥ ಕೆಲಸ, ಇಂಥ ನೀಚ್ ಕೆಲಸಗಳು ಮಾಡೋದಿಲ್ಲ. ಸಂಜೆ 5 ಗಂಟೆ ಹೋಗಿ ನಾವೇ ಮಾತಾಡಿದೀವಿ ಸರ್. ಅವ್ರು ಖುದ್ದಾಗಿ ಕೇಳಿ ಸರ್, ಸುಳ್ಳು ಹೇಳ್ತಾರೆ ಯಾಕೆ ಸರ್? ನಟ ನಿಮ್ಮ ಡಿವೈಎಸ್ಪಿಗೆ ಯಾವ ಕುಟುಂಬ ಹಾಳಾಗೋದ್ರೂ ಪರವಾಗಿಲ್ಲ, ಯಾವ ಕೊಲೆ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಕುರ್ಚಿ ಗಟ್ಟಿ ಇರ್ಬೇಕು ಅವ್ರಿಗೆ. ನಾವು ಮಾಡ್ತಾ ಇದೀವಲ್ಲಮ್ಮ. ನೀವು ನನ್ಗೆ ಹೇಳ್ತೀರಾ ಬೆಳಗ್ಗೆ 10 ಗಂಟೆಗೆ ಅಂತ? ಅಂದ್ರೆ ಸರ್ PO ಅವ್ರದ್ದು ಒಂದು ರಿಪೋರ್ಟ್ ರೆಡಿ ಮಾಡಿದ್ದಾರೆ ಸರ್ ನಾನೇನ್ ಹೇಳ್ದೆ, ಬಿ ಅವ್ರು ತಗೊಂಬಾರ್ದು, ಇವ್ರು ಮಾತ್ರ ತಗೊಂಬೇಕು. ಅಲ್ಲ, ಅಂದ್ರೆ ಅವ್ರು- ನೀವು ಅದನ್ನೂ ತಗೊಳ್ಳಿ, ಅವರು ನೀವು ಅದನ್ನೂ ತಗೊಳ್ಳಿ. ಇದೇ ಇಶ್ಯೂನ ಎಂಕ್ವೈರಿ ಮಾಡಿದ್ದಾರೆ. ನೀವು ಇದೇ ಮತ್ತೆ ಇಶ್ಯೂನೇ. ಮಗು ಮಗುದು ಮಗುರಿ, ಅವ್ರು ಮಗು enquiry ಮಗುಗೆ ಮಾಡಿ ಅನ್ಯಾಯ ಆಗಿದೆ, ಎರಡು ಗಂಡು ತಗೊಂಡು ಆಗೋದಿಲ್ಲ, ಗಂಡು ಹೋಗಿದೆ. ಕೊಡಮ್ಮ. ಕೊಟ್ಟಿದ್ದಾರೆ ಹೊಟ್ಟೆ ಮಾಡ್ತೀವಿ. ಒಂದು 5 ನಿಮಿಷ ಕೊಡ್ತೀವಿ. ಮಾಡಿ ಮಾಡಿ ನೀವು ನಮಸ್ಕಾರ. ಸರ್ವೆ ಮಾಡ್ಸೋದು, ಪೊಲೀಸ್ನವ್ರನ್ನ ಕರ್ಕೊಳ್ಳೋದು. ಸರ್ 10 ವರ್ಷ ನಾನು ಆಡಳಿತ ಮಾಡಿದ್ದೀನಿ. 10 ವರ್ಷ ಎಲ್ಲೂ ಹಿಂಸೆ ಕೊಟ್ಟಿಲ್ಲ ನಾನು. ಫ್ರೀ ಹ್ಯಾಂಡ್ ಕರೆಕ್ಟ್ ಆಗಿ ನೀವು ಪಾರದರ್ಶಕವಾಗಿ ಕೆಲಸ ಮಾಡಿ ಅಂತ ಹೇಳಿದ್ದೀನಿ 10 ವರ್ಷ. ಸರ್ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ನೀವು? ನಿಮ್ ಡ್ಯೂಟಿ ಎಲ್ಲಿದ್ರು ಡ್ಯೂಟಿನೇ. నెల తిరిగినా సార్ కంప్లైంట్ కి నెల తిరిగినా పూదిన పొద్దున్న ಇಲ್ಲಿ ನೀವು ಬರೀ ಇಲ್ಲಿ ನಿಮ್ಗೆ ನಿಮ್ಮ ಲಿಮಿಟ್ಸ್ ಅಲ್ಲಿ ಎಲ್ಲೆಲ್ಲಿ ಸ್ಪೀಡ್ ಆಡ್ತಾ ಇದಾರೆ ಹೇಳ್ಬೇಕಾ? ನಮ್ಮ ಲಿಮಿಟ್ಸ್ ಅಲ್ಲಿ ಯಾವ್ಯಾವ ಪೊಲೀಸ್ ಕನ್ಯೆ ನಾನು ಹೇಳ್ತೀನಿ, ಪೊಲೀಸ್ ಕನ್ಯೆ ನನಗೆಲ್ಲ ಇನ್ಫಾರ್ಮೇಶನ್ ಇದೆ ಸರ್. ಸರ್ ಸತ್ರು ಪರವಾಗಿಲ್ಲ, ಯಾರು ಮನೆ ಆದ್ರೂ ಪರವಾಗಿಲ್ಲ, ಯಾರು ಕಣ್ಣು ಹೋದ್ರೂ ಪರವಾಗಿಲ್ಲ, ಯಾವ ಕುಟುಂಬ ಹಾಳಾಗೋದ್ರೂ ಪರವಾಗಿಲ್ಲ, ಕಂಪ್ಯೂಟರ್ ಮಾಡಿಸಿದ ಕುರ್ಚಿ ಗಟ್ಟಿ ಇರ್ಬೇಕು ಅವ್ರಿಗೆ. ಕಂಪ್ಯೂಟರ್ ಮಾಡಿಸಿದ ನಮ್ಮ ಇವತ್ತು ನಿನ್ನೆ ಐದು ದಿನ ಆಯ್ತು ದಿನ ಆಗ್ಬೇಕಾ ಕಂಪ್ಯೂಟರ್ ಎಫ್ಐಆರ್ ಸಾಹೇಬ್ ಬರ್ತಾರೆ ತಿಳ್ಕೊಂಡು ಎಫ್ಐಆರ್ ಮಾಡ್ತಾರೆ. ಹೇಳ್ತಾನೆ ನಿಮ್ ಮೇಲೆ ಡಿವೈಎಸ್ಪಿ ಮೇಲೆ ಆರೋಪ, ಇಷ್ಟು ತಡೆ ಹಾಕೊಂಡ್ ಬಂದಿರೋದು ನೀವೇ ಅಂತ. ఫేస్ టు ఫేస్ మాట్లాడుతున్నారు సార్. వస్తారు వాళ్ళు మాట్లాడుకుంటారు, ఏం మాట్లాడుతున్నారు తెలిసింది. ఏం ఇప్పుడు మాట్లాడిస్తా ఉన్నారు. వస్తారు వాళ్ళకి వాళ్ళు వస్తారు. 3 దినాలు వాళ్ళ ఇంట్లో పెట్టుకొని ఇసుకలు ఇచ్చుకున్న ఇంట్లో పెట్టుకొని 3 దినాలు పోనిచ్చి వాడు మళ్ళా కొడతాడు. బిడ్ని కొడవేళ్ళు ఎత్తుకొని పోతాడు, కత్తులు ఎత్తుకొని పోతాడు. కంప్లైంట్ తీసుకోండి అంటే మొన్న ఇచ్చింది సార్లు అటుగా కొడుక్కి ఇంగ్లీష్లో రాసేది కన్నా వచ్చేది తెలుగు వచ్చేది. ఇంగ్లీష్లో రాయిస్తే ఏంపా మీ అక్క లేదా ఇంగ్లీష్లో కంప్లైంట్ తీసుకోవాలని లేదా అని ఏదో సబ్ ఇన్స్పెక్టర్ సబ్ ఇన్స్పెక్టర్ వెళ్ళి సార్ కరీ సార్ కరీ